ಹಲೋ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಒಳ್ಳೆ ರೆಸಿಪಿನ ಹೇಳ್ಕೊಡ್ತೀನಿ ನೋಡಿ. ಫಸ್ಟಿಗೆ ಅಲಸಂದಿ ಕಾಳು, ಹೆಸರು ಕಾಳು, ಹುರುಳಿಕಾಳು, ಮುಗ್ನಿ ಕಾಳು 10 ತಾಸು ನೆನೆಸಿಡಬೇಕು. ಸೊ ಮಿನಿಮಮ್ 10 ತಾಸು ನೆನೆಸಿಡಬೇಕು. ಏನಪ್ಪ ಇದ್ರ ರೆಸಿಪಿ, ಇಷ್ಟೊಂದು ಕಾಳುಗಳನ್ನು ತೊಗೊಂಡಿದ್ದಾರೆ ಅಂತೀರಲ್ವ? ಸೊ ಏನಿಲ್ಲ, ವೆರಿ ಸಿಂಪಲ್, ಮಿಕ್ಸ್ಡ್ ಕಾಳು ಸಾಂಬಾರು. ಆರೋಗ್ಯ ಕೆಡೋದು ಬೇಡ, ಏನೂ ಬೇಡ ಅಂತಂದು ಒಂದು ರಾತ್ರಿ ಪೂರ್ತಿ ಮುಚ್ಚಿ ಮೇಲ್ಗಡೆ ಬಿಟ್ಬಿಡಬೇಕು. 10 ತಾಸು ನೀರಲ್ಲಿ ನೆನೆಸಿಡಬೇಕು. ಎಲ್ಲ ಕಾಳನ್ನು ಮಿಕ್ಸ್ ಮಾಡಿ ಆಮೇಲೆ 10 ತಾಸು, ಒಂದು ರಾತ್ರಿ ಪೂರ್ತಿ ಅಂದರೆ 10 ತಾಸು ನೆನೆಸಿಟ್ಟು ಒಂದು ರಾತ್ರಿ ಪೂರ್ತಿ ಈ ಥರ ಈ ತೂತ್ ಚಾಣಿಗೆ ಇರುತ್ತಲ್ವ ನಿಮ್ಮ ಮನೆಯಲ್ಲಿ, ಆ ತೂತ್ ಚಾಣಿಗೆ ಅಲ್ಲಿ ಕಾಳನ್ನ ಈ ಥರ ಬರ್ಲಾಕ ಮುಚ್ಚಿಡಬೇಕು. ನೋಡಿ ಎಷ್ಟೊಂದು ಮೊಳಕೆ ಹೊಡೆದಿದೆ. ಎಷ್ಟೆಷ್ಟೋ ಜನ ಅರ್ಬೆನ ಕಟ್ಟಿಡೋದು ತುಂಬ ಪ್ರಯತ್ನಗಳನ್ನು ಮಾಡ್ತಾರೆ. ಸೊ ಅದನ್ನು ಅವರಿಗೆ ವರ್ಕ್ ಆಗೋಲ್ಲ. ಸೊ ಅದ್ರ ಸಲುವಾಗಿ ಈ ಟಿಪ್ಸ್ ನಾನು ನಿಮಗೆ ಹೇಳ್ಕೊಡ್ತೀನಿ. ಈ ತೂತ್ ಚಾಣಿಗೆಯಲ್ಲಿ ಮುಚ್ಚಿ ಕ್ಲೋಸ್ ಮಾಡಿ ಇಟ್ಟರೆ ಮಿನಿಮಮ್ ಇಷ್ಟು ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಇವಾಗ ಒಗ್ಗರಣೆ ಹಾಕೋದನ್ನು ಎಲ್ಲ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಯಾಕಪ್ಪ ಫ್ರೈ ಮಾಡ್ಕೋಬೇಕು ಅಂತ ಎಲ್ಲರಿಗೂ ಒಂದು ಸಿಂಪಲಾಗಿ ಕ್ವಶನ್ ಇರುತ್ತೆ. ಯಾಕಪ್ಪ ಅಂದರೆ, ಇವಾಗ ನೀವು ಹಾಗೆ ಎಲ್ಲ ಮಿಕ್ಸ್ಡ್ ಕಾಳು ತಿಂದರೆ ಮದ ಹತ್ತುತ್ತಲ್ವ? ಸೊ ಅದ್ರ ಸಲುವಾಗಿ ಆ ಮದನ ಹತ್ತಬಾರ್ದು ಅಂತಾನೇ ಈಗ ನಾವು ಸ್ವಲ್ಪ ಹುರ್ಕೋಬೇಕು. ನೋಡಿ, ಚೆನ್ನಾಗಿ ಸ್ವಲ್ಪ ಉಗುರು ಬೆಚ್ಚಗಷ್ಟು ಮಾಡ್ಕೋಬೇಕು ಚೆನ್ನಾಗಿ. ನೋಡಿ, ಮಕ್ಕಳಿಗೆ ಅದು ಇದು ಸಾಂಬಾರೆಲ್ಲ ಹೋಟೆಲಲ್ಲಿ ಹೋದರೆ, ಅಪ್ಪ ರಾಘವೇಂದ್ರ ಹೋಟೆಲ್ಲು, ಉಡುಪಿ ಹೋಟೆಲು, ಎಷ್ಟು ಹೋಟೆಲಲ್ಲಿ ಎಲ್ಲ ಈ ಥರ ಸಾಂಬಾರು ಇಷ್ಟೊಂದು ಚೆನ್ನಾಗಿ ಸಾಂಬಾರು ಟೇಸ್ಟಾಗಿ ಮಾಡ್ತಾರೆ. ನಮ್ಮ ಮನೇಲಿ ಮಾಡಲ್ಲ ಅಂತೀರಲ್ವಾ? ಅದಕ್ಕೆ ನೀವು ಒಂದು ಸಾರಿ ವಿಡಿಯೋ ನೋಡಿದ್ರೆ ಕಂಪ್ಲೀಟಾಗಿ ಹೆಂಗೆ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ನೋಡಿ, ಚೆನ್ನಾಗಿ ಹುರ್ಕೊಂಡ್ರಲ್ಲ. ಈಗ ನೆಕ್ಸ್ಟ್ ಒಗ್ಗರಣೆ ಹಾಕೋಕೆ ಮಸಾಲೆನ ಹುರ್ಕೋತೀನಿ. ನೋಡಿ ಏನೇನು ತೊಗೊಂಡಿದ್ದೀನಿ ನಾನು: ಬಿರಿಯಾನಿ ಎಲೆ, ಕಸೂರಿ ಮೆಂತ್ಯ, ಚಕ್ಕಿ, ಆಮೇಲೆ ಅದು ಫ್ಲವರು, ಆಮೇಲೆ ಲವಂಗ, ಮೆಣಸು ತೊಗೊಂಡಿದ್ದೀನಿ. ಮಸಾಲೆ ಪದಾರ್ಥ ಇರುತ್ತಲ್ಲ ನಿಮ್ಮ ಮನೇಲಿ, ಅದನ್ನು ಯೂಸ್ ಮಾಡ್ಕೋಬೋದು. ನಿಮ್ಮ ಹತ್ರ ಮಸಾಲೆ ಪದಾರ್ಥ ಇಲ್ಲ ಅಂದರೆ ಅಟ್ಲೀಸ್ಟ್ ಚಕ್ಕಿ, ಬಿರಿಯಾನಿ, ಮೆಣಸು, ಲವಂಗ ಅಂತೂ ಇದ್ದೇ ಇರುತ್ತೆ. ಕಸೂರಿ ಮೆಂತ್ಯ, ಸೊ ಕಸೂರಿ ಮೆಂತ್ಯ ಹೆಂಗೆ ಮಾಡೋದಂತ ಒಂದು ವಿಡಿಯೋದಲ್ಲಿ ಆಲ್ರೆಡಿ ತೋರಿಸ್ಬಿಟ್ಟಿದ್ದೀನಿ. ಸೊ ನೀವು ಆ ವಿಡಿಯೋ ನೋಡಿ ನೀವು ಕಸೂರಿ ಮೆಂತ್ಯ ಹೆಂಗೆ ಬೇಕೋ ಅದನ್ನ ಮಾಡ್ಕೋಬೋದು. ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ನಾನು. ಆಯಿತು, ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು. ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಆಮೇಲೆ ಧನಿಯಾ, ಕೊತ್ತಂಬರಿ ಬೀಜ 2 ಒಂದೇ. ಸೊ ನೀವು ಸ್ವಲ್ಪ ಹಾಕ್ಕೊಂಡು, ಸ್ವಲ್ಪ ಈರುಳ್ಳಿನ ಚಿಕ್ಕದಾಗಿ, ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು. ಆಮೇಲೆ ಸ್ವಲ್ಪ ಟೊಮ್ಯಾಟೊ, ಒಂದು ಅರ್ಧ ಆದರೂ ಹಾಕಿ, ಒಂದಾದರೂ ಹಾಕಿ, ನಿಮಗೆ ಎಷ್ಟು ಸಫಿಸಿಯೆಂಟ್ ಅನಿಸುತ್ತೋ ಅಷ್ಟೊಂದು ಹಾಕ್ಕೊಳ್ಳಿ. ಅಂದರೆ ಒಂದು 4 ರಿಂದ 5 ಏನು ಬೇಡ, 1 ಅಥವಾ ಅರ್ಧ ಅಷ್ಟೇ ಹಾಕಬೇಕು. ಆಮೇಲೆ ಸೈಡಿಗೆ ನೀವು ಹುಣಸಿನ್ಕಾಯಿನ ನೆನೆದು ಇಟ್ಕೊಳ್ಳಿ. ನಾನೀಗ ಆಲ್ರೆಡಿ ಹುಣಸಿನ್ಕಾಯಿನ ನೆನೆಸಿಟ್ಕೊಂಡಿದ್ದೀನಿ. ಅಂದರೆ ಒಂದು ಬಟ್ಲ ತೊಗೋದು, ಒಂದು ಬಟ್ಲ ಅಥವಾ ಬೌಲು, ನಿಮ್ಮ ಮನೆಯಲ್ಲಿ ನೀವು ಅದರಲ್ಲಿ ನೆನೆಯಾಕಿಡ್ತೀರೋ ಅದನ್ನು ಇಟ್ಕೊಂಡು ಅದರಲ್ಲಿ ಒಂದು 2 ರಿಂದ 3 ಪೀಸ್ ಹುಣಸಿನ್ಕಾಯಿ ಹಾಕಿ ಸ್ವಲ್ಪ ನೀರು ಹಾಕೋದು. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೀವು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ನೀವು ಸಾಂಬಾರು ಮಾಡ್ತಾ ಇರ್ತೀರಲ್ವ, ಆ ಟೈಮಲ್ಲಿ ನೀವು ಆ್ಯಡ್ ಮಾಡ್ಕೊಬೋದು. ಅಂದರೆ ಜಾಸ್ತಿ ಆಗಿತ್ತು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಕುದಿಸಿದ್ರೆ ಅದು ಕರೆಕ್ಟಾಗಿರುತ್ತೆ. ನೀವು ಕಡಿಮೆ ಆಗಿತ್ತು ಅಂದರೆ ನೀವು ಅಲ್ಲಿ ಹಾಕ್ಕೋಬೋದು. ಸ್ವಲ್ಪ ಒಣ ಖಾರ ಗೊತ್ತೇ ಇದೆ ಅಲ್ವಾ? ಕೆಂಪು ಖಾರ, ಬೆಳ್ಳುಳ್ಳಿ ಖಾರ, ಇಷ್ಟೊಂದೆಲ್ಲ ನೇಮಿದೆ. ಸೊ ನೀವು ನಿಮ್ಮ ಭಾಷೆಯಲ್ಲಿ ಏನಂತೀರೋ ಅದನ್ನೇ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಇರಲಿಲ್ಲ ಅಂದರೆ MTR ಮಸಾಲ ಪೌಡರ್, MTR ಪೌಡರ್ ಇರುತ್ತೆ ಅಲ್ವಾ? MTR ರೆಡ್ ಪೌಡರ್ ಅಂತ ಇರುತ್ತೆ ನೋಡಿ, ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ಇದಕ್ಕೆ ಮಸಾಲ ಪೌಡರ್ ಕೂಡ ಆ್ಯಡ್ ಮಾಡ್ಬೋದು, ನೀವು ಇಷ್ಟ ಬೇಕು ಅಂದರೆ. ನಾನು ಗರಂ ಮಸಾಲನ ಆ್ಯಡ್ ಮಾಡಿದ್ದೀನಿ. ಹೋಮ್ ಮೇಡ್ ಗರಂ ಮಸಾಲ ಆಲ್ರೆಡಿ ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ಕೂಡ ಇವಾಗ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಒಂದು 2 ರಿಂದ 3 ನಿಮಿಷ ಎಣ್ಣೆಯಲ್ಲಿದು ಚೆನ್ನಾಗಿ ಫ್ರೈ ಆಗೋ ತನಕ ಬಿಡಬೇಕು. ಒಂದು ಹೋಟೆಲಲ್ಲಿ ಅಷ್ಟು ಚೆನ್ನಾಗಿ ಮಾಡ್ತಾರಲ್ವ? ಸೊ ಅಷ್ಟು ಚೆನ್ನಾಗಿ ಮಾಡೋ ಅಡುಗೆನ ನಾವು ನಮ್ಮ ಮನೇಲಿ ಮಾಡಬೇಕಂದ್ರೆ ಇಷ್ಟೆಲ್ಲ ಮಾಡಬೇಕು ನೋಡಿರಿ. ಸೊ ತುಂಬ ಈಸಿ ಇದೆ ಕೆಲಸ, ಬೇಗ ಮಾಡ್ಬೋದು ನಾವು. ಒಂದು 2 ರಿಂದ 3 ನಿಮಿಷ ಬಿಟ್ಬಿಟ್ಟು ಒಂದು ಬೌಲ್ ಮಿಕ್ಸಿಗೆ ಹಾಕ್ಕೋಬೇಕು. ಒಂದು 2 ನಿಮಿಷ ತಣ್ಣಗೆ ಮಾಡ್ಕೋಬೇಕು ಅದನ್ನು. ಅಂದರೆ ಗ್ಯಾಸ್ನ ಆಫ್ ಮಾಡಿ ತಣ್ಣಗೆ ಮಾಡಿ ಇಟ್ಕೊಂಡು ಆಮೇಲೆ ಮಿಕ್ಸಿ ಸಾಚ ಇರುತ್ತಲ್ಲ, ಮಿಕ್ಸಿಗೆ ಹಾಕ್ಕೋಬೇಕು. ನಿಮ್ಮ ಹತ್ರ ಗ್ರೈಂಡರ್ ಇದ್ದರೆ ಗ್ರೈಂಡರ್ಗೆ ಹಾಕ್ಕೋಬೋದು.
ಸರಿ ಆಯಿತು ನೋಡು, ನಾನು ಮಿಕ್ಸಿಂದ ರುಬ್ಕೊಂಡಿದ್ದೀನಿ. ಎಷ್ಟು ಪೌಡರ್ ಆಗಿದೆ. ಸೊ ಇಷ್ಟೆಲ್ಲ ಪೌಡರ್ ಆದ ಕೂಡಲೇ ಇವಾಗ ನಾವು ಕೊಬ್ಬರಿ ಸಣ್ಣದಾಗಿ ಕೊಬ್ಬರಿನ ಹೆರ್ಚಿಟ್ಕೊಂಡಿದ್ದೀನಿ ನಾನು, ಅದನ್ನು ಆ್ಯಡ್ ಮಾಡ್ಕೋತೀನಿ. ಫಸ್ಟಿಗೆ ಇದನ್ನು ಪೌಡರ್ ಮಾಡ್ಕೊಂಡು ಆದ ಕೂಡಲೇ, ಅಂದರೆ ಪೌಡರ್ ಅಂದರೆ ಈ ಥರ ರುಬ್ಕೊಂಡು ಆದ ಮೂಲಕ ಅದನ್ನು ಹಾಕ್ಕೊಂಡ್ರೆ ನಾವು ನೋಡಿ, ನಾ ಈಗ ಕೊಬ್ಬರಿ ಹಾಕ್ತಾಯಿದ್ದೀನಿ. ಕಂಪ್ಲೀಟಾಗಿ ಇದನ್ನು ಸಣ್ಣ ಆಗುತ್ತೆ. ಡೈರೆಕ್ಟ್ ಆ ಮಸಾಲೆ ಜೋಡನೂ ಹಾಕ್ಬೋದು, ಅಂದರೆ ಪೂರ್ತಿ ಸಣ್ಣಗಾಗಲ್ಲ. ಸೊ ಅದ್ರ ಸಲುವಾಗಿ ನಾನು ಆಮೇಲೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದನ್ನು. ಸರಿ, ಇವಾಗ ಒಗ್ಗರಣೆ ಹಾಕೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ, ಟೊಮ್ಯಾಟೊ, ಒಂದು ಈರುಳ್ಳಿ, ಅರ್ಧ ಟೊಮ್ಯಾಟೊ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಅದು ಒಂದು ಸ್ವಲ್ಪ ಬೆಂದೋ ತನಕ ಬಿಡಬೇಕು. ಯಾಕಂದರೆ ಎಣ್ಣೆಗಳೆಲ್ಲ ಮಿಶ್ರಣ ಸ್ವಲ್ಪ ಕುದಿಬೇಕು ಎಣ್ಣೆಯಲ್ಲಿ. ಸೊ ಅದ್ರ ಸಲುವಾಗಿ ಬೆಳ್ಳುಳ್ಳಿ ಪೇಸ್ಟ್ ಅಂದರೆ ಏನಿಲ್ಲ, ಬೆಳ್ಳುಳ್ಳಿನ ಚೆನ್ನಾಗಿ ಕುಟ್ಕೊಂಡು ಹಾಕ್ಕೋಬೇಕು. ಸ್ವಲ್ಪ ಆಲೂಗಡ್ಡೆ, ಕೊತ್ತಂಬರಿ, ಕರಿಬೇವು. ಆಲೂಗಡ್ಡೆನ ಚಿಕ್ಕದಾಗಿ ಪೀಸ್ ಮಾಡಿಟ್ಕೊಂಡಿದ್ದೀನಿ. ನಿಮಗೆ ಮಿಕ್ಸ್ಡ್ ವೆಜಿಟೇಬಲ್, ಆಮೇಲೆ ಕಾಳು ಮತ್ತು ವೆಜಿಟೇಬಲ್ದು ಎಲ್ಲ ಮಿಕ್ಸ್ ಬೇಕಂದರೆ ನೀವು ಗಜ್ರಿ, ಆಮೇಲೆ ಡಬ್ಬು ಮೆಣಸಿನ್ಕಾಯಿ, ಆಮೇಲೆ ನುಗ್ಗೆಕಾಯಿ, ಆಮೇಲೆ ಬೀನ್ಸ್ ಕೂಡ ಹಾಕೋಬೋದು, ಆ್ಯಡ್ ಮಾಡ್ಕೋಬೋದು. ಅಂದರೆ ನಿಮ್ಮ ಬೇಕು ಅಂದರೆ. ಬೇಡ ಅಂದರೆ ಇಷ್ಟೇ ಸಾಕು. ಡೈಲಿ ಒಂದೇ ಸಾಂಬಾರು ಮಾಡೋಕ್ಕಾಗಲ್ವ. ಸೊ ಅದಕ್ಕೆ ಸಾಂಬಾರನ್ನ ಚೇಂಜ್ ಮಾಡ್ತಾ ಇರಬೇಕು. ಅಂದರೆ ಒಳ್ಳೆಯದಿದು, ಎಲ್ಲ ವಿಟಾಮಿನ್, ಪ್ರೋಟೀನ್, ಫೈಬರ್ ಎಲ್ಲ ಸಿಗುತ್ತೆ. ಸೊ ನೋಡಿ, ಕಾಳುಗಳನ್ನು ತಿನ್ನಲ್ಲವ ಮಕ್ಕಳು. ಈ ಥರ ಸಾಂಬಾರು ಟೇಸ್ಟಿಯಾಗಿ ಮಾಡಿಕೊಟ್ರೆ ತಿಂತಾರೆ. ಸೊ ನಾವು ಆವಾಗಲೇ ರುಬ್ಕೊಂಡಿಟ್ಟಿದ್ವಲ್ವ, ಅದನ್ನು ಆ್ಯಡ್ ಮಾಡ್ಬೇಕು ನಾವು ಇವಾಗ. ಒಂದು ನಿಮಿಷ ಅಥವಾ 2 ನಿಮಿಷ ಕುದಿಯೋಕ್ಕೆ ಬಿಡಬೇಕದು. ಯಾಕಂದರೆ ಸ್ವಲ್ಪ ಕುದ್ರೆ ಸವಿ ರುಚಿ ಅದರ ಅಂಶ ಎಲ್ಲ ಚೆನ್ನಾಗಿ ಬರುತ್ತೆ ನಮಗೆ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಣ. ಸ್ವಲ್ಪ ಉಪ್ಪು ನಾನು ಟೇಸ್ಟ್ ಮಾಡಿ ನೋಡಿದ್ದೀನಿ, ಸ್ವಲ್ಪ ಉಪ್ಪು ಕಡಿಮೆ ಅನಿಸಿದೆ, ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಉಪ್ಪು ಖಾರ ಪರ್ಫೆಕ್ಟ್ ಆಗಿದ್ದರೆ ಹಾಕ್ಕೊಳ್ಬೇಡಿ. ಸ್ವಲ್ಪ ಏನಾದರೂ ಕಡಿಮೆ ಅನಿಸಿದರೆ ಹಾಕ್ಕೊಳ್ಳಿ. ಸರಿ, ನಾನು ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನಿಮಗೆ ಜಸ್ಟ್ ಪಲ್ಯನೇ ಬೇಕಂದರೆ ಗಟ್ಟಿ ಮಾಡ್ಕೋಬೋದು. ನಾನು ಮಿಕ್ಸ್ಡ್ ಸಾಂಬಾರನ್ನ ತೋರಿಸಿದ್ದೀನಿ. ತಂದೂರಿ ರೊಟ್ಟಿಗೆ, ಸಜ್ಜಿ ರೊಟ್ಟಿಗೆ, ಜೋಳದ ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ ಬೇಕು ಅಂದರೆ ಅಳಸ್ ಮಾಡ್ಕೋಬೇಕು. ಆಮೇಲೆ ರೊಟ್ಟಿಗಳಿಗೆ, ಚಪಾತಿಗೆ ಬೇಕು ಅಂದರೆ ಗಟ್ಟಿ ಮಾಡಿಕೊಂಡು ಉಣ್ಬೋದು. ನೋಡಿ, ಹುಣಸಿನ್ಕಾಯಿನ ಆವಾಗಲೇ ನೆನೆಸಿಟ್ಟಿದ್ದೀನಿ ಹೇಳಿದ್ದೀನಿ, ಆಲ್ಮೋಸ್ಟ್ ನೆನೆದಿದೆ. ಇವಾಗ ಹುಣಸಿನ್ಕಾಯಿನ ಆ್ಯಡ್ ಮಾಡಬೇಕು. ಟೇಸ್ಟಿ ಆಗಲು ಮೇನ್ ಹುಣಸಿನ್ಕಾಯಿ ಹಾಕಬೇಕು. ಸೊ ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ಎಲ್ಲರೂ ಹುಣಸಿನ್ಕಾಯಿ ಬಳಸ್ತಾರೆ. ಸರಿ, ಮಿಕ್ಸ್ ಮಾಡ್ಕೊಳ್ಳಿ. ನಾನು ಸಾಂಬಾರು ಪಲ್ಯ ಎರಡೂ ಆಗಲಿ ಅಂತ ನಾನು ಮೀಡಿಯಮಲ್ಲಿ ಮಾಡಿದ್ದೀನಿ. ನಿಮಗೆ ಪಲ್ಯನೂ ಮಾಡಬೇಕು, ಸಾಂಬಾರು ಮಾಡಬೇಕು ಬೇಜಾರಾಗಿದ್ದರೆ ಇದನ್ನು ಖಂಡಿತವಾಗೂ ಟ್ರೈ ಮಾಡಿ, ವರ್ಕ್ ಆಗುತ್ತೆ. ನೀವು ವೀಕ್ಲಿ ಒನ್ಸ್ ಆದರೂ ಮಾಡಬೇಕು ಅಂತ ಅನಿಸುತ್ತೆ. ಇವಾಗ ಕಾಳನ್ನ ಎಲ್ಲ ಒಂದು ಪ್ಲೇಟಲ್ಲಿ ಇಟ್ಟಿದೆ, ಅದನ್ನು ಇವಾಗ ಆ್ಯಡ್ ಮಾಡ್ಕೋಬೇಕು ಎಲ್ಲನೂ. ಸರಿ, ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸರಿ, ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಹೊತ್ತು ಕುದಿಯೋಕ್ಕೆ ಬಿಡಬೇಕು. ಇದನ್ನು ಎಲ್ಲ ಕಾಳುಗಳನ್ನ ಚೆನ್ನಾಗಿ ಕುದಿಬೇಕು. ಆಮೇಲೆ ಎಷ್ಟೋ ವೆಜಿಟೇಬಲ್ಸ್ ಎಲ್ಲ ಹಾಕಿರ್ತೀರ, ಅಂದರೆ ಆಲೂಗಡ್ಡೆ, ಉಳ್ಳಾಗಡ್ಡಿ, ಟಮಾಟಿ ಇವೆಲ್ಲ ಅಂದರೆ ಈರುಳ್ಳಿ, ಕಾಳುಗಳೆಲ್ಲ ಹಾಕಿರ್ತೀರಲ್ವ. ಸೊ ಇದನ್ನು ಸ್ವಲ್ಪ
ಕುದಿಯೋಕ್ಕೆ ಬಿಡಬೇಕು. ನಾನು ಸಾಂಬಾರು ಆಗಲಿ ಈ ಕಡೆ ಪಲ್ಯ ಆಗಲಿ ಅಂತ ನಾನು ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಪಲ್ಯನೇ ಅಷ್ಟೇ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಸಾಂಬಾರು ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ. ನಿಮ್ಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಮಾಡ್ಕೊಳ್ಳಿ. ಪದೇ ಪದೇ ಏನಪ್ಪ ಮೇಡಮ್ ಇದೇ ಹೇಳ್ತಾ ಇದ್ದಾರೆ, ಏನು ಫ್ರೆಂಡ್ ಇದೇ ಹೇಳ್ತಾ ಇದ್ದಾಳೆ ಅಂದ್ಕೋಬೇಡಿ. ಅಂದರೆ ನಿಮಗೆ ಸಾಂಬಾರು ಬೇಕೋ ಪಲ್ಯ ಬೇಕೋ ಅಂತ ಹೇಳ್ತಾ ಇದ್ದೀನಿ ನಾನು. ನಿಮಗೆ ಯಾವ್ದು ಬೇಕೋ ನೀರು ನೋಡಿಕೊಂಡು ಹಾಕ್ಕೊಳ್ಳಿ. ಇಷ್ಟೊತ್ತು ನಮ್ಮ ವಿಡಿಯೋಗಳನ್ನ ತುಂಬ ಪೇಷನ್ಸಿಂದ ನೋಡಿದವ್ರಿಗೆ ಎಲ್ಲರಿಗೆ ಥ್ಯಾಂಕ್ಸ್. ಆಮೇಲೆ ಯಾರಾದರೂ ಹೊಸೊಬ್ಬರು ಈ ವಿಡಿಯೋನ ಇವಾಗಲೇ ನೋಡ್ತಿದ್ರೆ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಇವಾಗೇ ನೋಡ್ತಿದ್ರೆ ಸ್ವಲ್ಪ ನಾನು ಬೆಲ್ಲ ಆ್ಯಡ್ ಮಾಡಿದ್ದೀನಿ. ನಿಮ್ಮ ಹತ್ರ ಬೆಲ್ಲ ಇರಲಿಲ್ಲ ಅಂದರೆ ಸಕ್ಕರೆ ಕೂಡ ಆ್ಯಡ್ ಮಾಡ್ಬೋದು. ಬೆಲ್ಲ ಸಕ್ಕರೆ ಇರಲಿಲ್ಲ ಅಂದರೆ ಆ್ಯಡ್ ಮಾಡಲಾರ್ದೆ ಇರ್ಬೋದು, ಏನು ತೊಂದರೆ ಇಲ್ಲ. ನೀವು ಒಂದು ವೇಳೆ ನನ್ನ ವಿಡಿಯೋ ಇದೇ ಫಸ್ಟ್ ಟೈಮ್ ನೋಡ್ತಿದ್ರೆ ಹಾಗೆ ಅಲ್ಲಿ ರೆಡ್ ಕಲರ್ ಬಟನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಆಮೇಲೆ ನಿಮಗೆ ಇಷ್ಟ ಆದರೆ ನಮಗೆ ಕಮೆಂಟ್ ಮಾಡಿ. ಸೊ ಇವಾಗ ನೋಡಿ ನಾನು ಚೆನ್ನಾಗಿ ಮಾಡಿದ್ದೀನಿ. ಸೊ ಲಾಸ್ಟ್ ರಿಸಲ್ಟ್ ಇದು. ಸಾಂಬಾರು ಚಪಾತಿ, ಸಾಂಬಾರು, ರೈಸ್ ನೀವು ಒಂದೇನ 2 ಪದಾರ್ಥಕ್ಕೆ ಹಚ್ಕೊಂಡು ಉಣ್ಬೋದು. ಸೊ ತುಂಬ ಪೇಷನ್ಸಿಂದ ನನ್ನ ವಿಡಿಯೋನ ಕೇಳಿದ್ದೀರಾ, ನೋಡಿದ್ದೀರಾ. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಎಲ್ಲರಿಗೂ ನನ್ನ ಮನದಾಳದ ಧನ್ಯವಾದಗಳು. ಥ್ಯಾಂಕ್ ಯು.